ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗೋಂಥ ಒಂದು ಸ್ಯಾಂಡ್ವಿಚ್ ಇದು. ನೋಡಿ, ಇದನ್ನ ಪನ್ನೀರ್ ಹಾಕ್ಬಿಟ್ಟು ಮಾಡೋಂಥ ಸ್ಯಾಂಡ್ವಿಚ್ಚು ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಮಾಡೋಕ್ಕೆ ಒಂದು ಸಾಸ್ ಮಾಡ್ಕೊಳ್ಳೋಣಂತೆ. ಇದಕ್ಕೆ ನಾನು ಶೆಜ್ವಾನ್ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. 3 ದೊಡ್ಡ ಸ್ಪೂನು. ನಿಮ್ಮ ಹತ್ರ ಶೆಜ್ವಾನ್ ಸಾಸ್ ಇಲ್ಲ ಅಂದರೆ ಚಿಲ್ಲಿ ಸಾಸ್ ಅಂತ ಇರುತ್ತಲ್ಲ, ಅದನ್ನು ಯೂಸ್ ಮಾಡಿ. ಅದನ್ನು ಇಲ್ಲ ಅಂದರೆ ಒಂದು 3 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ಸೋಯಾ ಸಾಸ್ ಹಾಕ್ಕೊಳ್ಳಿ 1 ದೊಡ್ಡ ಸ್ಪೂನು. ವಿನೆಗರ್ 1 ದೊಡ್ಡ ಸ್ಪೂನ್ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಸೊ ಇದಾದ ನಂತರ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ 1 ದೊಡ್ಡ ಸ್ಪೂನು. ಇದಕ್ಕೆ ನಾನಿವಾಗ ನಾನೀಗೇನು ಸಾಸ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಬಿಟ್ಟು ಈ ಥರ ಲೈಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಕ್ಬೇಕಾದ್ರೆ ಎಣ್ಣೆ ಒಳಗೆ ಹಾಕಬೇಕು, ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ನೋಡಿ, ಈ ಥರ ಇದು ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದಕ್ಕೆ ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣಂತೆ. 1 ದೊಡ್ಡ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಿ. ಇದಾದ ನಂತರ ಒಂದು 2 ದೊಡ್ಡ ಸ್ಪೂನು ಟೇಬಲ್ ಸ್ಪೂನ್ನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊಳ್ಳೋಣಂತೆ. ನೋಡಿ, ಇದಕ್ಕೆ ಸ್ವಲ್ಪ ಇದು ಟೊಮೊಟೊ ಕೆಚಪ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣಂತೆ ರುಚಿಗೆ ನೋಡಿಕೊಂಡು. ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ 1 ಸ್ಪೂನು. ಅದಕ್ಕೊಂದು 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಕಾರ್ನ್ಫ್ಲೋರು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಕಾರ್ನ್ಫ್ಲೋರು ಭಾಳ ಇಲ್ಲಾಂದರೆ ಬಹಳ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಈ ಸಾಸ್ ರೆಡಿಯಾಗಿದೆ. ಈ ಸಾಸ್ನ ನೀವು ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಬೋದು. ಎಷ್ಟು ದಿವಸ ಆದರೂ ಚೆನ್ನಾಗಿರುತ್ತೆ, ಕೆಡಲ್ಲ. ಇದಾದ ನಂತರ ನಾನೇನು ಮಾಡ್ತೀನಿ, ಮಿಯೋನೀಸ್ ಅಂತ ಇರುತ್ತಲ್ಲ, ಬ್ರೆಡ್ಗೆಲ್ಲ ಹಾಕೋತಾರೆ ಎಲ್ಲದಕ್ಕೂ. ಆ ಮಿಯೋನೀಸ್ನ 2 ದೊಡ್ಡ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವೇನು ಸಾಸ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಸಾಸು ಖಾರ ಇರುತ್ತೆ, ಅದರಿಂದ ನಿಮ್ಮ ಖಾರ ನೋಡಿಕೊಂಡು ಆ ಸಾಸ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. 2ರಿಂದ 3 ಸ್ಪೂನ್ ಹಾಕ್ಕೋಬೋದು. ಈಗ ನಾನು ಪನ್ನೀರ್ ಏನು ಮಾಡ್ತಾಯಿದ್ದೀನಿ, ಒಂದು 100 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಸಣ್ಣ ಪೀಸಸ್ ಕಟ್ ಮಾಡಿಕೊಂಡು ಏನು ನಾವು ಸಾಸ್ ಮಾಡ್ಕೊಂಡ್ವಲ್ಲ, ಆ ಸಾಸ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಇದು ಮೊದಲು ಮಾಡ್ಕೊಂಡಿರೋ ಸಾಸ್. ಇದು ಮಿಯೋನೀಸ್ ಜೊತೆ ಮಿಕ್ಸ್ ಮಾಡ್ಕೊಂಡಿರೋದಲ್ಲ, ಮೊದಲೇ ಮಾಡ್ಕೊಂಡ್ವಲ್ಲ ರೆಡಿ ಸಾಸು. ಆ ಸಾಸ್ನ ಇದಕ್ಕೆ ಪನ್ನೀರ್ಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಈಗ ಬ್ರೆಡ್ಡಿಗೆ ನಾನು 4 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರೆಡ್ ಬೇಕಾದ್ರೂ ತೊಗೋಬೋದು. ಅದಕ್ಕೆ ಬಟರ್ ಹಾಕ್ಕೊಳ್ಳೋಣಂತೆ. 2 ಕಡೆನೂ ಬಟರ್ ಚೆನ್ನಾಗಿ ಎಲ್ಲ ಬೋತ್ ಸೈಡ್ಸ್ ಹಾಕೋಬೇಕಾಗುತ್ತೆ ನಾವು ಬಟರ್ನ. ನೋಡಿ, ಈ ಥರ ಬಟರ್ ಹಚ್ಚಿ ರೆಡಿ ಇಟ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಬಟರ್ನ ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವು ಮಿಯೋನೀಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಸಾಸ್ನ, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಈಗ ಒಂದು ಕಡೆ ನಾನು ಈ ಥರ ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಈ ಥರ ಪನ್ನೀರ್ ಪೀಸಸ್ನ ಇಟ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಇರುತ್ತೆ. ಇದು ತುಂಬ ಟೇಸ್ಟಿ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಥರ ಪನ್ನೀರ್ ಪೀಸಸ್ ಇಟ್ಕೊಳ್ಳಿ. ಈ 100 ಗ್ರಾಮಲ್ಲಿ ನಾವು 1-2 ಸ್ಯಾಂಡ್ವಿಚ್ನ ಮಾಡ್ಕೊಬೋದು ಈಸಿಯಾಗಿ. ನೋಡಿ, ಈ ಥರ ನೋಡಿದ್ರಲ್ಲ, ಈ ಥರ ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ನಾನು ಈರುಳ್ಳಿ ಪೀಸಸ್ಸು, ಆಮೇಲೆ ಈ ಕ್ಯಾಪ್ಸಿಕಮ್ ಇರುತ್ತಲ್ಲ ಅದ್ರ ಪೀಸಸ್ಸು ಎಲ್ಲ ಈ ಸ್ವಲ್ಪ ಗ್ಯಾಪ್ ಏನಿದೆಯಲ್ಲ ಅದರೊಳಗೆ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಳ್ಳಿ. ನೋಡಿ, ಈ ಥರ ನಿಮಗೆ ಬೇಕಂದರೆ ಟೊಮೊಟೊನೂ ಹಾಕ್ಕೋಬೋದು. ಟೊಮೊಟೊ ಇಷ್ಟ ಇಲ್ದವರು ಟೊಮೊಟೊ ಬಿಟ್ಟರು ನಡೆಯುತ್ತೆ. ಇದನ್ನು ನೋಡಿ, ಈಗ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದೊಂಥರ ಚಟ್ಪಟಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಇವೆಲ್ಲ ಇದನ್ನ ಹಾಕಿದ ನಂತರ ನಾನೀಗ ಇದನ್ನು ಸ್ವಲ್ಪ ಸಾಸ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸಾಸ್ನ ಒಂಚೂರು ಮೇಲ್ಗಡೆ ಹಾಕ್ಕೊಳ್ಳಿ. ಯಾಕಂದರೆ ಇದು ಬರೀ ಪನ್ನೀರ್ಗೆ ಅಷ್ಟೇ ಹತ್ತಿರಿದ್ರೆ ಅಷ್ಟೊಂದು ಸ್ಪೈಸಿಯಾಗಿ ಅಥವಾ ಟೇಸ್ಟ್ ಕೊಡೋದಿಲ್ಲ. ಅದರಿಂದ ನಿಮಗೆ ಸಾಸ್ ಈಗ ಎಷ್ಟು ಬೇಕಷ್ಟು ನೀವು ಹಾಕ್ಕೋಬೋದು, ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು. ಇದಾದಮೇಲೆ ನಾನು ಒಂದು ಚೀಸ್ ಸ್ಲೈಸ್ನ ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಈ ಥರ ಇದನ್ನು ಹಾಕ್ಕೊಂಬಿಟ್ಟು ಈ ಥರ ಮುಚ್ಕೊಳ್ಳಿ. ಈ ಥರ ಈಗ 2 ಸ್ಯಾಂಡ್ವಿಚ್ ರೆಡಿಯಾಗಿದೆ. ಟೇಸ್ಟಿಯಾಗಿರೋಂಥ ಸ್ಯಾಂಡ್ವಿಚ್ಚು ನಮ್ಮ ಮನೆಯಲ್ಲೇ ಈ ಥರ ಮಾಡ್ಕೊಬೋದು. ಸಿಂಪಲ್ಲಾಗಿದೆ. ನೋಡೋದಲ್ಲ, 2 ಕಡೆ ಗೋಲ್ಡನ್ ಆಗೋ ತನಕ ನಾವು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಫಸ್ಟಿಗೆ ಚೀಸ್ ಮೆಲ್ಟ್ ಆಗಿರಲ್ಲ, ಅದಕ್ಕೆ ಹೊರಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ಎಲ್ಲನೂ ಚೀಸೆಲ್ಲ ಸೇರ್ಕೊಳ್ಳುತ್ತೆ ಅದ್ರ ಜೊತೆಗೆ. ನೋಡಿ, ಈ ಥರ ನೋಡಿ ಎಲ್ಲ ಚೆನ್ನಾಗಿ ಒಂದು ಕುಡ್ಕೊಳ್ಳುತ್ತೆ. ಇದನ್ನು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸಾಯಂಕಾಲದ ಹೊತ್ತಲ್ಲಿ ತಿನ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಕೂಡ ತಿನ್ಬೋದು. ಭಾಳ ಕ್ವಿಕ್ಕಾಗಿ ಆಗೋಗುತ್ತೆ. ಒಂದು 10 ನಿಮಿಷ 15 ನಿಮಿಷದೊಳಗೆ ಆಗೋಗುತ್ತೆ. ನೋಡಿದ್ರಲ್ಲ, ಈ ಥರ ಸ್ಯಾಂಡ್ವಿಚ್ನ ನೀವು ಮಾಡಿ ನೋಡಿ ಒಂದ್ಸತಿ. ಇದು ಪನ್ನೀರ್ ಶೆಜ್ವಾನ್ ಸ್ಯಾಂಡ್ವಿಚ್ಚು ತುಂಬ ರುಚಿಯಾಗಿರುತ್ತೆ.
ಆಮೇಲೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಮನೆಯಲ್ಲಿ. ಈ ಥರ ಟ್ರೈ ಮಾಡಿ ನೋಡಿ. ಆಮೇಲೆ ಇದು ಹೇಗಿದೆ ಅಂತ ನನಗೆ ಒಂದು ಕಾಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಚಾನಲ್ ತುಂಬ ಚೆನ್ನಾಗಿ ನಡೀತಿದೆ. ತುಂಬ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.